ನಮ್ಮ ಹೋರಾಟ ನಮ್ಮ ಜಯ. ನ್ಯಾಯಾಲಯದಲ್ಲಿ ಐತಿಹಾಸಿಕ ಗೆಲುವು. ರೈತ ಸೇನಾ ಕರ್ನಾಟಕಕ್ಕೆ ಮಹತ್ವದ ತೀರ್ಪನ್ನು ನೀಡಿದ ಉಚ್ಚ ನ್ಯಾಯಾಲಯ. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಕೇಂದ್ರವನ್ನು ಕರ್ನಾಟಕದ ಎಲ್ಲ ಜಿಲ್ಲಾ ಹಾಗೂ ತಾಲೂಕುಗಳಲ್ಲಿ ಸ್ಥಾಪಿಸಬೇಕೆಂದು ಉಚ್ಚ ನ್ಯಾಯಾಲಯದ ಸೂಚನೆ. ನ್ಯಾಯಾಲಯದ ತೀರ್ಪಿಗೆ ಸರ್ಕಾರವು ಶೀಘ್ರವಾಗಿ ರೈತ ಹಾಗೂ ಅಧಿಕಾರಿಗಳ ಸಭೆ ಸೇರುವಂತೆ ರೈತ ಸೇನಾ ರಾಜ್ಯಾಧ್ಯಕ್ಷರಾದ ಶ್ರೀಯುತ ವೀರೇಶ್ ಸೊಬ್ರಜ್ಮಠ್ ಸ್ವಾಮೀಜಿ ಒತ್ತಾಯ. ಈ ಕುರಿತು ಸ್ವಾಮೀಜಿಯವರು ನಡೆಸಿದ ಪತ್ರಿಕಾಗೋಷ್ಠಿಯ ವರದಿ. ಸೇನಾ ಕರ್ನಾಟಕ ವತಿಯಿಂದ ತುಂಬು ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳು. ಇವತ್ತ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದಂಥ ನಾಯಕರುಗಳ ಹೆಸರು: ರಾಜ್ಯ ಉಪಾಧ್ಯಕ್ಷರು ರೈತ ಸೇನಾ ಕರ್ನಾಟಕ ಮಲ್ಲಣ್ಣ ಅಲೇಕರ್ ಅವರು, ರಾಜ್ಯದ ವಕ್ತಾರರಾಗಿ ಕಾರ್ಯನಿರ್ವಹಿಸ್ತಿರುವಂಥ ಗುರು ರಾಯನಗೌಡರವರು. ವಿಶೇಷ ಏನಂದ್ರೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ನಾವು 2012 ಸಾಲಿನಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಪೂರ್ವದಲ್ಲಿ ಕೂಡ ನಾವು ರೈತ ಬೆಳೆದಂಥ ಬೆಳೆಗಳ ಬಗ್ಗೆ ಮತ್ತು ಕೇಂದ್ರ ಸರ್ಕಾರ ಏನು ಅಂದಿನ ಬೆಂಬಲ ಬೆಲೆ ನಿಗದಿ ಮಾಡಿದ್ರು, ಅವತ್ತಿನ ದಿನದಲ್ಲಿ ನಾವು ಹೋರಾಟ ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಕೂಡ ಹತ್ತಿ ಹೋರಾಟ, ಕಾಟನ್, ಅದರ ಬಗ್ಗೆನೂ ಕೂಡ ನಾವು 2013 ಸಾಲಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸುಮಾರು ದಿನ ನಿರಂತರ ಹೋರಾಟ ಮಾಡಿದ ಪರಿಣಾಮಕ್ಕೆ ಕೇಂದ್ರದ CCIದವರು, ಕಾಟನ್ ಆಫ್ ಕಾರ್ಪೊರೇಷನ್ದವರು ಕೂಡ ಬಂದು ಅಣ್ಣಿಗೇರಿ ಭಾಗ ಮತ್ತು ನಮ್ಮ ಈ ಭಾಗದಲ್ಲಿ ಎಲ್ಲೇ ಕಾಟನ್ ಬೆಳೀತದ ಅಲ್ಲಿ CCI ಓಪನ್ ಮಾಡಿದ್ರು. ಅದು ಒಂದು ಫಿಕ್ಸ್ ಆಗಿದೆ. ಇಲ್ಲಾಂದ್ರೆ ನಮ್ಮ ರೈತ ಕಡಿಮೆ ದರಕ್ಕ ಮತ್ತು ದಲಾಳಿಗಳಿಗೆ ಕೊಟ್ಟು ಲುಕ್ಷಣೆ ಆಗ್ತಿದ್ನ, ಅದು ಒಂದು ಭಾಗ. ಇನ್ನು ರೈತ ಬೆಳೆದಂಥ ಬೆಳೆಗಳು ಹೆಸರಾಗಿರ್ಬೋದು, ಕುಸಿಬೆ ಆಗಿರ್ಬೋದು, ಕಡ್ಲಿ, ಮೆಕ್ಕೆಜೋಳ, ನಮ್ಮ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಏನು ರೈತ ಬೆಳಿತಾನ ಆ ಬೆಳೆಗಳಿಗೆ ಕೇಂದ್ರದ ಏನು ಒಂದು ಗುಣಮಟ್ಟ ಇದೆ, ಬೆಂಬಲ ಬೆಲೆ, ಆ ಒಂದು ಬೆಂಬಲ ಬೆಲೆಗೆ ರಾಜ್ಯ ಸರ್ಕಾರದವರು ಒಂದು 10%, 15% ಗೌರವಧನ ಹೆಚ್ಚಿಸಿ ನೀವೇ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಅನ್ನುವಂಥದ್ದನ್ನು ನಾವು ಹಲವಾರು ಸರ್ಕಾರಗಳಿದ್ದಾಗೂ ಕೂಡ ಮನವಿ ಮಾಡ್ಕೊಂತ ಬಂದಿದ್ದೇವೆ. ಆದರೆ ನಮ್ಮ ಮನವಿಯ ಒಂದು ಒತ್ತಡಕ್ಕೆ ಮತ್ತು ಹೋರಾಟಕ್ಕೆ ಅವರು ಖರೀದಿ ಕೇಂದ್ರಗಳನ್ನ ಆ ಭಾಗದಲ್ಲಿ ಕಳೆದ ಒಂದು 4-5 ವರ್ಷಗಳಿಂದ ತಕ್ಕಂತ ಬಂದಿದ್ದಾರೆ. ಅವನು ಯಾವಾಗ ಖರೀದಿ ಕೇಂದ್ರಗಳನ್ನ ತೆರೀತಾರಂದ್ರ ರೈತನ ಮಾಲು ಸಂಪೂರ್ಣವಾಗಿ ದಲಾಲರ ಪಾಲ ಆದ ನಂತರ ಇವರು ಖರೀದಿ ಕೇಂದ್ರ ತೆಗೆದು ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರ. ಅಂದ್ರ ಇದರ ಅರ್ಥ ಏನಂದ್ರ ರೈತನ ಮಾಲು ವ್ಯಾಪಾರಸ್ಥರ ಪಾಲ ಆದ್ಮೇಲೆ ಇವರು ಖರೀದಿ ಕೇಂದ್ರ ತೆಗೆದ ಉದ್ದೇಶ ಏನಂದ್ರ ವ್ಯಾಪಾರಸ್ಥರ ಮಾಲನ್ನ ಇವರು ತಮ್ಮ ಒಂದು ಖರೀದಿ ಕೇಂದ್ರದ ಇದರ ಒಳಗ ಆಧೀನದಲ್ಲಿ ಅದನ್ನ ಸೇರ್ಪಡೆ ಮಾಡಿಕೊಂಡು ಸರ್ಕಾರಕ್ಕೆ ಕೊಟ್ಟು ಆ ಬಂದಂತ ದುಡ್ಡಿನಲ್ಲಿ ಆ ವ್ಯಾಪಾರಸ್ಥರು ಮತ್ತು ಲಾಭದಾಯಕ ಅಧಿಕಾರಿಗಳು ಮಾಡ್ಕೊಂತ ಬಂದಿದ್ದು ಕೂಡ ಬಹಳ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಇದನ್ನ ನೋಡಿಕೊಂಡು ನಾವು ಬಹಳ ಬೇಜಾರಾಗಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೇಬೇಕು ಅನ್ನುವಂತಹದ್ದು ತೀರ್ಮಾನ ಮಾಡಿಕೊಂಡು 2021 ಸಾಲಿನಲ್ಲಿ ನಾವು ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದೇವೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದೇವೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಗೌರವಾನ್ವಿತ ಶ್ರೀ ನ್ಯಾಯಮೂರ್ತಿ ಅಂಜಾರಿಯ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಗೌರವಾನ್ವಿತ ನ್ಯಾಯಮೂರ್ತಿ KV ಅರವಿಂದ್ ಅವರು ಏನು ಕಳೆದ ದಿನಗಳ ಹಿಂದೆ
28 ಮೇ 2025 ಬಹಳ ಅದ್ಭುತವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಿರ್ದೇಶವನ್ನು ನೀಡಿದ್ದಾರೆ. ಮತ್ತು ರಾಜ್ಯದಲ್ಲಿ ಇರುವಂತಹ ಜಿಲ್ಲಾಧಿಕಾರಿಗಳು, ಆ ರಾಜ್ಯದಲ್ಲಿ ಇರುವಂತಹ ಜಿಲ್ಲಾಧಿಕಾರಿಗಳು ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ವೈಜ್ಞಾನಿಕವಾಗಿ ಬೆಳೆಯುವಂತ ರೈತರ ಬೆಳೆಯುವಂತ ಬೆಳೆಗಳನ್ನು ಗುರುತಿಸಿ ಬೆಳೆ ಬರೋಕ್ಕಿಂತ ಬಿಫೋರ್ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು. ಮತ್ತು ಮೊದಲೇನು ನೀವು ಖರೀದಿ ಕೇಂದ್ರಗಳನ್ನು ತೆರೆದಿದ್ದೀರಿ ಆ ಟೈಮ್ಗೆ ತೆರೆಯುವಂಗಲ್ಲ. ಸೈಂಟಿಫಿಕ್ ಆಗಿ ರೈತನ ಬೆಳೆ ಎಷ್ಟು ದಿನದೊಳಗೆ ಬರ್ತದ, ನಮಗೆ ಎಷ್ಟು ಸಮಯ ಬೇಕಾಕೈತಿ ನೋಂದಣಿ ಮಾಡಿಕೊಳ್ಳಿಕ್ಕೆ, ಎಲ್ಲೆಲ್ಲಿ ನಾವು ಕಾಟಗಳನ್ನು ಹಾಕಬೇಕು ಅನ್ನುವಂಥದ್ದನ್ನ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ಇಮ್ಮಿಡಿಯೇಟ್ ಆಗಿ ತೆರೆಯಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಆ ನಿರ್ದೇಶನ ಮಾಡಿದಂತ ಆದೇಶ ಪ್ರತಿಯನ್ನ ನಾವು ಈಗಾಗಲೇ ಸಂಬಂಧಪಟ್ಟ ಏನು ನ್ಯಾಯಾಲಯ ಯಾರ್ಯಾರಿಗೆ ನಿರ್ದೇಶನ ಮಾಡಿತ್ತು ಅವರಿಗೆಲ್ಲರಿಗೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ. ಶೀಘ್ರವಾಗಿ ಏನು ಉಚ್ಚ ನ್ಯಾಯಾಲಯ ಶಾಶ್ವತ ಖರೀದಿ ಕೇಂದ್ರಗಳಿಗೆ ರೈತ ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ನ್ಯಾಯಯುತವಾಗಿ ಪಾಲನೆ ಮಾಡಲಿಕ್ಕೆ ನಿಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ತಾವು ಜರೂರಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಭೆ ಕರೆದು ಮತ್ತು ನಮ್ಮ ರೈತರನ್ನು ಕೂಡ ಸಭೆಯಲ್ಲಿ ಕರೆದು ಏನು ಸಾಧಕ ಬಾಧಕದ ಬಗ್ಗೆ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದಂಥ ನಿಲುವನ್ನು ತಗೊಳ್ಬೇಕು. ಮತ್ತು ತಾವೇನಾದರೂ ವಿಳಂಬ ಮಾಡಿದ್ದಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ನಾವು ಪುನಃ ನಿಮ್ಮ ಮೇಲೆ ದಾಖಲಿಸಬೇಕಾಕೈತಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ಈಗಾಗಲೇ ಸಂಬಂಧಪಟ್ಟಂತ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಕೇಂದ್ರದಲ್ಲಿರುವಂತ ನಮ್ಮ ದೇಶದ ಏನು ಕೃಷಿ ಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ರಾಹುಲ್ ಗಾಂಧಿ ಅವರಿಗೆ ಏನು ನಾವು ಯಾರ್ಯಾರು ಸಂಬಂಧಪಡ್ತಾರ ಅವರಿಗೆಲ್ಲರಿಗೂ ಕೂಡ ನಾವು ಕಳೆದ ದಿನದಿಂದ ಪತ್ರವನ್ನ ಕಳಿಸಿದ್ದೇವೆ ಸ್ಪೀಡ್ ಮುಖಾಂತರ. ಆದರೆ ಇದು ಒಂದು ಕಡೆಗೆ ನಾವು ಹೋರಾಟ ಮಾಡ್ತಾ ಇರೋದು ಒಂಚೂರು ನಮಗ ಈ ಕಾನೂನು ಹೋರಾಟದಿಂದ ಗೆಲುವು ಸಿಗ್ತಾ ಇದೆ ಅನ್ನುವಂಥ ಒಂದು ಭರವಸೆ ಮೇಲೆ ನಾವು ಹೊಂಟಿದ್ದೇವೆ. ಇಲ್ಲ ಅಂದ್ರ ರೈತ ಬೆಳೆದಂತ ಬೆಳೆಗಳಲ್ಲಿ ಬಹಳಷ್ಟು ದುಡಿದವ್ರದ್ದು ತಿನ್ನುವಂತ ವರ್ಗ ಬಲಿಷ್ಠ ಆಗ್ತಿತ್ತು. ಇದನ್ನ ರೈತರು ಬಹಳ ಎಚ್ಚೆತ್ತುಕೊಳ್ಬೇಕು. ರೈತರು ಬಹಳ ಗಂಭೀರವಾಗಿ ಮುಂದಿನ ದಿನಮಾನದೊಳಗ ಕೃಷಿಯನ್ನು ಮಾಡಬೇಕಾಕೈತಿ ಅನ್ನುವಂಥದ್ದು ಕೂಡ ನಾನು ರೈತರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ದು ಒಂದಿಷ್ಟು ಡಿಮಾಂಡ್ಗಳಿದೆ. ಏನು ಶಾಶ್ವತ ಖರೀದಿ ಕೇಂದ್ರ ತೆಗೆದ ನಂತರ 15 ದಿನದ ಒಳಗಾಗಿ ರೈತನ ಖಾತೆಗೆ ಹಣ ಜಮಾ ಆಗಬೇಕು. ಯಾವುದೇ ಬ್ಯಾಂಕ್ ಅಧಿಕಾರಿಗಳು ರೈತನ ಪರವಾನಗಿ ಇಲ್ಲದೆ ರೈತಗ ಗಮನಕ್ಕೆ ತರದೆ ಬಂದಂತ ಹಣವನ್ನ ಸಾಲಕ್ಕೆ ಜಮಾ ತಗೊಳ್ಬಾರದು ಅನ್ನುವಂಥದ್ದು ಕೂಡ ಸರ್ಕಾರ ಏನು ಸಭೆ ಕರೆದಾಗ ಅದನ್ನು ಕೂಡ ನಾವು ಒತ್ತಾಸೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಕೂಡ ಏನು ಇವತ್ತ ಸರ್ಕಾರದ ರೇಟ್ ಇತ್ತು ಆ ರೇಟಿನಕ್ಕಿಂತ ಹೊರಗಿನವ್ರು ಬಂದು ಹೆಚ್ಚಿಗೆ ಕೇಳ್ತಾರಂದ್ರೆ ನಾವು ಕೊಡ್ಬೋದು. ನಮ್ಮ ಏನು ಬೆಳೆಯನ್ನ ಸರ್ಕಾರ ನಿಗದಿಪಡಿಸಿದಕ್ಕಿಂತ ಹೊರಗಿನವ್ರು ಏನಾರ ಹೆಚ್ಚಿಗೆ ಕೇಳ್ತಾರಂದ್ರ ಕೊಡ್ಬೋದು. ಆದ್ರೆ ಕೊಡಬೇಕಾದ ರೈತರಿಗೆ ಮತ್ತು APMC ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೇವೆ. ಎಷ್ಟೋ ಮಂದಿ ದಲಾಲ್ಗಳು ಲೈಸೆನ್ಸ್ ಇಲ್ಲದವರು ಹಿಂಗ ಹಳ್ಳಿಯಲ್ಲಿ ಬಂದು ರೈತರಿಗೆ ಒಂದು 100 ರೂಪಾಯಿ ಹೆಚ್ಚು ಮಾಡಿ ಏನು ಬೆಳೆದಂತ ಕಾಳು ಕಡಿಗಳನ್ನ ತಗೊಂಡೋಗಿ ಇನ್ನೂವರೆಗಿನ ರೊಕ್ಕ ಕೊಡ್ಲಾರ್ದಂತ ಪ್ರಕರಣಗಳು ಕೂಡ ಕಂಡು ಬಂದಿದ್ದಾವ. ಅಂಥವ್ರ ಮೇಲೂ ಸರ್ಕಾರ ನಿಗಾ ಇಡಬೇಕನ್ನುವಂಥದ್ದನ್ನ
ಸರ್ಕಾರ ಗಮನಕ್ಕೆ ತಂದಿದ್ದೇವೆ. ಮತ್ತ ತಮ್ಮ ಗಮನಕ್ಕೆ ತರುವುದಿಷ್ಟ, ಇವತ್ತು ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಅತ್ಯಂತ ಕಳಪೆಯಾಗಿದೆ. ಇವತ್ತು ರಾಜ್ಯದಲ್ಲಿ ವಿರೋಧ ಪಕ್ಷ ಮಾಡುವಂತ ಕಾರ್ಯವನ್ನ ಬೆರಳೆಣಿಕೆ ಇರುವಂತ ನಾವು ರೈತ ಸೇನಾ ಕರ್ನಾಟಕ ಸಂಘಟನೆದವರು ಮಾಡ್ತಾ ಇದ್ದೇವಂದ್ರ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ದಾರ? ಇವತ್ತು ಹೈಕೋರ್ಟ್ ನಲ್ಲಿ ನಮ್ಮ ಬಗ್ಗೆ ರೈತ ಬೆಳೆದಂತ ಬೆಳೆಗಳ ಬಗ್ಗೆ ವಾದ ವಿವಾದ ನಡೆದ ಗಮನಕ್ಕೆ ಬಂದ್ರು ಇದರ ಬಗ್ಗೆ ಸರ್ಕಾರಕ್ಕ ಸಾಮಾನ್ಯ ಜನರ ಕಷ್ಟ ಮತ್ತು ರೈತರ ಕಷ್ಟದ ಬಗ್ಗೆ ಬೆಳಕು ಚೆಲ್ಲುವಂತ ಕೆಲಸ ಇವತ್ತ ವಿರೋಧ ಪಕ್ಷ ಮಾಡ್ತಾ ಇಲ್ಲ. ಇದು ಅತ್ಯಂತ ನೋವಿನ ಸಂಗತಿ. ಇವತ್ತ ಯಾವುದೋ ಒಂದು ಬೇರೆ ಕಡೆಗೆ ಸಂಬಂಧ ಇಲ್ಲದನ್ನ ವಿರೋಧ ಪಕ್ಷ ವಿಧಾನಸೌಧದೊಳಗ ಹೋರಾಟ ಮಾಡ್ತಾ ಇರೋದು ಇದು ಶೋಭೆ ತರುವಂತಹದ್ದಲ್ಲ. ಇವತ್ತು ವಿರೋಧ ಪಕ್ಷ ಎದಕ್ಕಾಗಿರ್ತದಂದ್ರ ಸಾಮಾನ್ಯ ಜನರ ಕಷ್ಟ ಸುಖ ಮತ್ತು ಸರ್ಕಾರದಲ್ಲಿ ತಪ್ಪುಗಳನ್ನ ನಡೆಯುವಂತ ದಾರಿಗಳಿಗೆ ಸರಿ ದಾರಿ ತರುವಂತ ನೀತಿ ನಡತಿ ಇಟ್ಕೊಂಡು ಮಾಡುವಂತ ವಿರೋಧ ಪಕ್ಷ ಇವತ್ತು ಅತ್ಯಂತ ನಿರ್ವೀರ್ಯವಾಗಿದೆ. ಅದಕ್ಕೆ ಇನ್ನು ಮುಂದೆ ವಿರೋಧ ಪಕ್ಷದ ಏನು ನಾಯಕರಿದಾರಲ್ಲ ಆರ್ ಅಶೋಕ್ ಅವರು, ಇಲ್ಲಿ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ರೈತರ ಸಮಸ್ಯೆಗಳೇ ಸಾಕಷ್ಟಿದೆ. ರೈತರ ಸಮಸ್ಯೆಗಳೇ ಸಾಕಷ್ಟಿದೆ. ಈ ರೈತರ ಸಮಸ್ಯೆಗಳ ಬಗ್ಗೆ ಲಕ್ಷ್ಯ ಕೊಡ್ರಿ. ನಮ್ಮಂತ ಹೋರಾಟಗಾರ ನಿಮ್ಗೆ ತಿಳಿಲಿಲ್ಲ ಅಂತ ಇಟ್ಕೋರಿ. ಆರ್ ಅಶೋಕ್ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಿಮ್ಗೆ ತಿಳಿಲಿಲ್ಲ ಅಂತ ಇಟ್ಕೋರಿ. ರಾಜ್ಯದಲ್ಲಿ ಅನೇಕ ರೈತರ ವಿಚಾರ, ಜಲಾಶಯ ವಿಚಾರ, ಅಂಕಿ ಅಂಶಗಳದವು, ಭ್ರಷ್ಟಾಚಾರ ವಿಚಾರಗಳದವು. ಇವನು ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನಮಗೆ ಆಹ್ವಾನ ಕೊಡ್ರಿ, ನಾವು ಬಂದು ನಿಮ್ಗೆ ತಿಳಿಸಿ ದಾಖಲೆಗಳನ್ನು ಕೊಡ್ತೀವಿ. ನಾವು ಭಾಳ ಅಂದ್ರ ಹೊರಗೆ ಹೋರಾಟ ಮಾಡ್ಬೋದು, ನಮ್ಗೆ ಹಕ್ಕೈತಿ. ಆದ್ರೆ ವಿಧಾನಸೌಧದೊಳಗೆ ಅಧಿವೇಶನ ನಡೆದಾಗ ಹೋರಾಟ ಮಾಡಿ ಏನು ಸಭಾಧ್ಯಕ್ಷರಿಗೆ ನೀವು ಮಾಹಿತಿ ಕೊಡೋದು ಬಹಳ ಮುಖ್ಯದ. ಆದ್ರ ಇಂಥವನ್ನೆಲ್ಲ ಗಮನಿಸಬೇಕು ವಿರೋಧ ಪಕ್ಷದವರು. ಇವತ್ತ ವಿರೋಧ ಪಕ್ಷದವರು ಕೂಡ ಆಡಳಿತ ಪಕ್ಷಕ್ಕೆ ಏನು ಶಕ್ತಿ ಅದ ಆ ಶಕ್ತಿನೂ ವಿರೋಧ ಪಕ್ಷದವ್ರಿಗೆ ಇರ್ತದ. ಆದ್ರೆ ನೀವ್ ಏನ್ ಮಾಡ್ತಾ ಇದ್ದೀರ ಅಂದ್ರ ಕೆಲಸಕ್ಕೆ ಬಾರದ ವಿಚಾರಗಳನ್ನು ಚರ್ಚೆ ಮಾಡಿ ರಾಜ್ಯದಲ್ಲಿ ಇರುವಂತ ಏನು ತೊಂದರೆ ಇದೆ ಇದನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಹೇಳಕ್ ಇಚ್ಛ ಪಡ್ತಾ ಇದ್ದೀನಿ. ಹಿಂಗಾಗಿ ಇನ್ನು ಒಂದು ವಾರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಬೇಗನೆ ಸಭೆ ಕರೆದು ನಮ್ಮ ಸಭೆಗೆ ಒತ್ತು ಕೊಟ್ಟು ಈ ಒಂದು ಅತಿವೃಷ್ಟಿಯಿಂದ ನಮ್ಮ ಭಾಗದಲ್ಲಿ ಸಾಕಷ್ಟು ಮಳೆ ಆದ ಪರಿಣಾಮಕ್ಕ ಹೆಸರುಗಳು ಬರುವಂತ ಬೆಳೆ ಬಹಳ ಕಡಿಮೆ ಆಗಿದೆ, ಕುಂದ್ರು ಬಿದ್ದಿದೆ ಮತ್ತು ಕಳಪೆ ಆಗಿದೆ, ತೋದೆಲ್ಲ ಕೆಟ್ಟ ಅಂತದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಖರೀದಿ ಕೇಂದ್ರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶೀಘ್ರವಾಗಿ ಕರಿಬೇಕು ಅನ್ನುವಂತಹದ್ದನ್ನ ನಾನು ಸರ್ಕಾರಕ್ಕೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಒತ್ತಾಯ ಪಡಿಸ್ತಾ ಇದ್ದೇನೆ. 28 ಮೇ 2025 ಸರ್. ಹಾ ಸರ್. ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ಮತ್ತು ಮುಖಂಡರೆಲ್ಲರೂ ಸೇರಿಕೊಂಡು ಏನು ರೈತ ಬೆಳೆದಂತ ಬೆಳೆಗಳು ಸರಿಯಾಗಿ ದರ ಸಿಗಬೇಕು, ಬೆಲೆ ಸಿಗಬೇಕು ಅನ್ನುವಂತ ಚಿಂತನೆ ಮಾಡಿ ಸಾಕಷ್ಟು ಹೋರಾಟಗಳನ್ನ ರೈತ ಸೇನಾ ಕರ್ನಾಟಕ ರಾಜ್ಯ ಸಮಿತಿ ಹೋರಾಟ ಮಾಡ್ಕೊಂತ ಬಂದಿದೆ. ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೇವೆ ಮತ್ತು ಸಂಬಂಧಪಟ್ಟ ಇಲಾಖೆ ಮುಂದೆ ಹೋರಾಟನೂ ಮಾಡಿದ್ದೇವೆ. ಈ ಒಂದು ಏನು ಯಶಸ್ವಿಗೆ ಪಾತ್ರ ಆಗಬೇಕಾದ್ರೆ ರೈತ ಸೇನಾ ಕರ್ನಾಟಕ 2021 ಇಸ್ವಿಯಲ್ಲಿ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದ ಪರಿಣಾಮಕ್ಕಾಗಿ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳು ರೈತರ ಬೆಳೆದಂತ ಬೆಳೆಗಳಿಗೆ ಬೆಳೆ ಬರೋಕ್ಕಿಂತ ಪೂರ್ವದಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಮತ್ತೆ 2 ತಿಂಗಳು ಹೆಚ್ಚಿಸಬೇಕು. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತಾರ ಅಲ್ಲಿ ಜಿಲ್ಲಾಧಿಕಾರಿ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ರೈತರಿಗೆ ಸ್ಪಂದಿಸಬೇಕು ಮತ್ತು ಅಲ್ಲಿ ಮಾರ್ಕೆಟ್ ಮಾಡಬೇಕು ಅನ್ನುವಂತ ನಿರ್ದೇಶನವನ್ನ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ
ನಿರ್ದೇಶನ ನೀಡಿದೆ. ಇದರಿಂದ ನಮಗೆ ಒಂದು ಕಡೆಗೆ ರೈತ ಸೇನಾ ಕರ್ನಾಟಕಕ್ಕೆ ಒಳ್ಳೆ ಜಯ ಸಿಕ್ಕಿದೆ ಮತ್ತು ಸರ್ಕಾರ ತಕ್ಷಣವೇ ಇದಕ್ಕೆ ಸಭೆ ಕರೆದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಭೆಯನ್ನು ಕರೆದು ಶೀಘ್ರವಾಗಿ ಇದರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂತಹದ್ದನ್ನ ನಾವು ಒತ್ತಡವನ್ನು ಹಾಕ್ತಾ ಇದ್ದೇವೆ. ಇವತ್ತೇನ ಹೈಕೋರ್ಟ್ ಒಂದು ಆರ್ಡರ್ ಮಾಡೈತಿ ಶಾಶ್ವತ ಖರೀದಿ ಕೇಂದ್ರ ಓಪನ್ ಮಾಡ್ಬೇಕಂತ ಹೇಳಿ. ಇದು ನಮ್ಮ ರೈತರಿಗೆ ಒಂದು ತುಂಬಲಾರದಷ್ಟು ಒಂದು ಅತಿ ಸಂತೋಷವಾದ ಖುಷಿ ಅಂತಂದು ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದ್ರೆ ಯಾವ ರಾಜಕೀಯ ಸರ್ಕಾರಗಳು ಇರ್ಬೋದು, ರಾಜಕೀಯ ಪ್ರತಿನಿಧಿಗಳು ಯಾರೂ ಮಾಡದಂಥ ಕೆಲಸವನ್ನ ಇವತ್ತು ನಮ್ಮ ರೈತ ಸೇನಾ ಕರ್ನಾಟಕದಿಂದ ಹೈಕೋರ್ಟ್ ಮುಖಾಂತರ ನಮ್ಮ ಶಾಶ್ವತ ಖರೀದಿ ಕೇಂದ್ರ ಓಪನ್ ಮಾಡಬೇಕು ಅಂತೇಳಿ ಒಂದೇನು ತೀರ್ಮಾನ ಕೊಟ್ಟೈತಿ. ಇದು ನಿಜವಾಗ್ಲೂ ಒಂದು ಸಂತೋಷದ ಖುಷಿಯ. ಯಾಕಂತಂದ್ರೆ ನಾವು ಮೊದಲು ಏನಪ್ಪಾ ಅಂತಂದ್ರೆ ನಾವು ಬೆಳೆದ ತಕ್ಷಣ ಎಲ್ಲಾ ಬೆಳೆಗಳನ್ನ ನಾವು ಇವ್ರಿಗೆಲ್ಲ ಮಾರಿಂದ ಆಮೇಲೆ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡ್ತಿತ್ತು. ಇದರಿಂದ ಯಾರಿಗೆ ಲಾಭಪ್ಪ ಅಂತಂದ್ರೆ ಕೇವಲ ದಲ್ಲಾಳಿಗಳಿಗೆ ಮಾತ್ರ ಲಾಭ ಇತ್ತು. ಆದ್ರೆ ಈಗ ಡೈರೆಕ್ಟ್ ಆಗಿ ಎಲ್ಲ ರೈತರಿಗೂ ಲಾಭ ತಡ್ತೈತಿ ಅಂತ ಹೇಳೋದಕ್ಕೆ ನಾನು ಅತಿ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ.